ಓಕೆ, ಬ್ರೇಕ್ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸೊ ಗಣೇಶ್ ಜೊತೆ ಆಟೋ ಓಡಿಸೋಕೆ ಇಷ್ಟು ಜನ ನಮ್ಗೆ ಸೆಲೆಕ್ಟ್ ಆದ್ರು, ಬಂದ್ರು ಕೂಡ ಆಟೋ ಓಡಿಸಿದ್ರು. ಎಲ್ಲ ಚೆನ್ನಾಗಿ ಓಡಿಸೋದು, ಎಲ್ಲ ಸಖತ್ತಾಗಿ ಓಡಿಸಿದ್ರು. ಕಲ್ಸ್ಕೊಡೋದೇ ಬೇಡ, ಎಲ್ಲ ಅವರೇ ನಂಗೆ ಕಲ್ಸ್ಕೊಟ್ರು. ಅದೇ ಥರ ಅದು ಕೆಲವೊಂದು ಕಡೆ ನಿಮ್ಮ ಎಕ್ಸ್ಪ್ರೆಷನ್ ಎಲ್ಲ ಕವರ್ ಆಗಿದೆ. ಎಲ್ಲ ಒಂದಿಬ್ರು ಬ್ರೇಕ್ ಕೊಟ್ಟ ಆ್ಯಸೆಟ್ ಹಿಡಿದಾಗ ಜೋರಾಗಿ ಸ್ವಲ್ಪ ಮೀಟರ್ ಆಫ್ ಆಗುತ್ತೆ, ಆಟೋಮೀಟರ್ ಆಫ್ ಆಗೋಯ್ತು. ಹೌದು. ಯಾಕೆ ಅಂದರೆ ಎದುರುಗಡೆ ನೀವೆಲ್ಲ ನಿಂತಿದ್ರಲ್ಲ, ಎರಡೆರಡು ಕ್ಯಾಮ್ರಾ ಇತ್ತು ಅದಕ್ಕೆ. ಓಕೆ, ನಿಮ್ಗೆಲ್ಲ ಹೇಗನ್ಸ್ತು? ನಿಜವಾಗ್ಲೂ ಎಂಜಾಯ್ ಮಾಡಿದ್ರ? ಆಟೋ ನಿಜವಾಗ್ಲೂ ಓಡಿಸಿದ್ರ ಅಥವಾ ಗಣೇಶ್ನ ನೋಡ್ಕೊಂಡು ಕೂತ್ಕೊಂಡು? ನೀವು ಹೇಗಾರು ಅನ್ಕೋಬಹುದು. ಆಟೋ ಓಡಿಸಕ್ ಬಂದ್ರೆ ಗಣೇಶ್ಗೋಸ್ಕರ. ಎಸ್, ಗಣೇಶ್ ಹಾಕಿದ್ದ ಸರ್ ಅದು ಕೇಳುವಂತ ಪ್ರಶ್ನೆನೇ ಅಲ್ಲ. ಯಾಕೆ ನಿಮ್ಗೆ ಗಣೇಶ್ ತುಂಬಾ ಇಷ್ಟ ಆಗ್ತದೆ? ಇಷ್ಟ ಅಂದ್ಮೇಲೆ ಇಷ್ಟ ಅಷ್ಟೇ. ಯಾಕೆ ಇಷ್ಟ ಆಗ್ತದೆ? ತುಂಬಾ ಯಾಕೆ ಇಷ್ಟ ಅಂದ್ರೆ ಇದು ಹಿಂಗೆ ಹೇಳ್ತಾ ಇದ್ರೆ ಹುಡುಗಿರು ಎದುರುಗಡೆ ಏನು ಬರೋದೇ ಇಲ್ಲ, ಫುಲ್ಲು ಶೈ. ಅದಕ್ಕೆ ಇಷ್ಟ ಸರ್ ನಮ್ಗೆ. ನೋಡಿ ಎಷ್ಟು ಚೆನ್ನಾಗಿ ಬ್ಲಶ್ ಮಾಡ್ತಾರೆ. ಅವ್ರ ಶರ್ಟ್ ಕಲರು, ಅವ್ರ ತುಟಿ ಕಲರು, ಕೆನ್ನೆ ಕಲರ್ ಎಲ್ಲ ಮ್ಯಾಚ್ ಆಗೋಗುತ್ತೆ. ನೋಡಿ, ಡೈಲಾಗೇ ಬರ್ತಿಲ್ಲ ನಮಗೆ. ಗಣೇಶ್ಗೆ ಡೈಲಾಗ್ ಬರ್ತಿಲ್ಲ. ಅಯ್ಯೋ ಮಳೆ ಬರುತ್ತೆ. ಓಕೆ ಫೈನ್, ನೀವು ನಿಮ್ಮ ಒಬ್ಬೊಬ್ರು ಎಕ್ಸ್ಪೀರಿಯನ್ಸ್ ಹೇಳ್ತಾರೆ. ನಿಮಗೆ ಹೇಗಿತ್ತು ಗಣೇಶ್ ಜೊತೆ ಆಟೋ ಓಡಿಸಿದಾಗ? ಏನು ಅನ್ಸುತ್ತೆ ನಿಮ್ಗೆ? ಆಟೋ ಹತ್ತಕ್ಕಿಂತ ಮುಂಚೆ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಇಳಿದ್ಮೇಲೆ ಏನಾಯಿತು? ಆಟೋ ಓಡಿಸ್ಬೇಕಾದ್ರೆ ಏನಾಯಿತು? ಆ್ಯಕ್ಚುಲಿ ಅವರು ಸೂಪರ್ ಸ್ಟಾರ್, ಅಂದರೆ ಆಟೋ ಓಡಿಸಿ ಗೋಲ್ಡನ್ ಸ್ಟಾರು ಆಟೋ ಓಡಿಸ್ತಾರೆ ಅಂದರೆ ಅದರಲ್ಲಿ ಏನು ಕ್ವೆಶ್ಚನ್ಸೇ ಇಲ್ಲ. ಬಟ್ ನನಗೆ ಹೇಳ್ಕೊಡೋ ರೀತಿ ಹೆಂಗೆ ಹೇಳ್ಕೊಡ್ತಾರಪ್ಪ, ಎಲ್ಲಾದರೂ ದಬಾಗ್ ಗಿಬಾಗ್ ಬಿಡ್ತಾರಾ, ಏನಾಗುತ್ತೆ ಅಂತ ಭಯ ಆಗೋಗಿತ್ತು. ಪಾಪ ಅವ್ರು ಹತ್ತೋವಾಗ ಕಾನ್ಫಿಡೆಂಟ್ ಹೇಳಿರೋ, ಬಾಮ್ಮ ನಾನಾದರೂ ಬೀಳ್ತೀನಿ, ನಿನ್ನನ್ನು ಮಾತ್ರ ದಬ್ಬಾಕಲ್ಲ ಅಂತ. ಬಟ್ ತುಂಬ ಚೆನ್ನಾಗಿತ್ತು. ಹೋಗಿದ್ದು ಪುಟ್ ರೌಂಡ್ ಆದ್ರೂ ಸಕ್ಕದಾಗಿ ಹೇಳ್ಕೊಟ್ರು. ಬ್ರೇಕು, ಕ್ಲಚ್ಚು, ಆಕ್ಸಿಲೇಟ್ರು, ಜಾಸ್ತಿ ಕೊಡಬೇಡ ಕಡಿಮೆ ಕೊಡಬೇಡ ಸರ್, ಕಲ್ಲಿದೆ ಅಂತ ನಾ ಹೇಳ್ತೀನಿ. ನಾನು ನೋಡ್ತಿದ್ದೀನಮ್ಮ, ನೀನು ಹೆದರ್ಕೋಬೇಡ ಅಂತ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನನಗಿನ್ನು ಯಾವ ಆಟೋ ಕೊಟ್ಟರು ನಾನು ಓಡ್ಸಕ್ಕೆ ರೆಡಿ. ಎಸ್. ಬೋರ್ಡ್ ಗಣೇಶ್ ಡ್ರೈವಿಂಗ್ ಸ್ಕೂಲ್ ಅಂತ, ಓನ್ಲಿ ಫಾರ್ ಗರ್ಲ್ಸ್. ನಿಮಗೆ ಜಾಸ್ತಿ ಹೋಗ್ಬಿಡ್ತಾರೆ ಆಮೇಲೆ ಹುಡುಗರೆಲ್ಲ. ನಾನು ತುಂಬ ಎಂಜಾಯ್ ಮಾಡಿದೆ, ಯಾಕಂದರೆ ನನಗೆ ನನ್ನ ಡ್ರೀಮ್ ಅದು, ನಾನು ಗಣೇಶ್ ಪಕ್ಕ ಕುತ್ಕೋಬೇಕು ಅಂತ. ಸೊ ನಂಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಎಲ್ಲಿ ಕೂರ್ಬೇಕು ಅಂತ ಡ್ರೀಮ್ ಎಲ್ಲಿ ಅಂದರೆ ಏನು ಹೇಳಿ, ಗಣೇಶ್ ಅವ್ರ ಜೊತೆ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ಹೋಗ್ಬೇಕು ನಾನು, ಆ ಥರ ತುಂಬಾ ಇದೆ, ಅದೆಲ್ಲ ಹೇಳೋಕ್ಕಾಗಲ್ಲ. ನೋ ಆನ್ಸರ್ಸ್ ಅಂತ. ಬಟ್ ಹೌದು, ಗಣೇಶ್ ಇಸ್ ಮೈ ಡ್ರೀಮ್ ಬಾಯ್. ಥ್ಯಾಂಕ್ ಯು ವೆರಿ ಮಚ್. ಅವ್ರ ಜೊತೆ ಇಲ್ಲ, ಆಬ್ವಿಯಸ್ಲಿ ಇಲ್ಲ, ಖಂಡಿತವಾಗ್ಲು. ಅವ್ರ ಬೆಡ್ರೂಮ್ ಫುಲ್ಲು ಗಣೇಶ ಇದ್ದಾರೆ. ಸೊ ಐ ಲವ್ ಯು ಗಣೇಶ್. ಥ್ಯಾಂಕ್ ಯು ಅಂತಾರ ಗಣೇಶ್. ಥ್ಯಾಂಕ್ ಯು, ಲವ್ ಯು ಟು. ನನಗೆ ಚಿಕ್ಕ ಹುಡುಗಿ, ನಾನು ಗಣೇಶ್ ಫಸ್ಟ್ ಆಫ್ ಆಲ್ ನಾನು ಕಾಮಿಡಿ ಟೈಮಿಂದ ಅವ್ರನ್ನ ತುಂಬ ಇಷ್ಟಪಡ್ತಿದ್ದೆ. ಬಟ್ ಅವ್ರನ್ನ ಲೈಫಲ್ಲಿ ಒಂದು ಸಲ ನೋಡಬೇಕು ಅಂದ್ಕೊಂಡಿದ್ದೆ. ಬಟ್ ಈ ಥರ ಅವ್ರ ಜೊತೆಲಿಗೆ ಮೀಟ್ ಮಾಡಿ ಈ ಥರ ಆಟೋದಲ್ಲಿ ಹೋಗ್ತೀನಿ ಅಂತ ಲೈಫಲ್ಲೇ ಅಂದ್ಕೊಂಡಿರಲಿಲ್ಲ. ತುಂಬ ಖುಷಿ ಆಯಿತು ಮಾತ್ರ ನಿಮ್ಮ ಜೊತೆಲಿ ಬಂದು. ನಿಮಗೆ ಎಷ್ಟು ಖುಷಿ ಆಯಿತು ಅದಕ್ಕಿಂತ ಹೆಚ್ಚಿಗೆ ಖುಷಿ ಆಯಿತು. ಯಾಕಂದರೆ ಯೂಶ್ವಲಿ ನಾವು ಆ್ಯಕ್ಟರ್ಸು ಫಿಲಮ್ ಮಾಡಿಬಿಡ್ತೀವಿ, ಜೊತೆಲಿ ನಮ್ಮ ಪಾಡಿಗೆ ನಾವು ಇರ್ತೀವಿ, ಶೂಟಿಂಗು. ಯೂಶ್ವಲಿ ಯಾವುದಾದ್ರು ಫಿಲ್ಮ್ ಪ್ರಮೋಟ್ ಮಾಡಬೇಕಾದ್ರೆ ಇಲ್ಲ ಇಂಟರ್ವ್ಯೂ ಕೊಡಬೇಕಾದ್ರೆ ಬರೀ ಸಿನಿಮಾ ಬಗ್ಗೆ ಮಾತಾಡ್ತೀವಿ. ಆಟೋ ಓಡಿಸ್ಬೇಕಾದ್ರೆ ಹಾಗಾಯಿತು ಹೀಗಾಯಿತು, ಮರೆಯಲಾರದ ಎಕ್ಸ್ಪೀರಿಯನ್ಸ್ ಅಂತ ಎಲ್ಲ ಹೇಳ್ತಾ ಇರ್ತೀವಿ. ಇವರು ಕೇಳ್ತಿರ್ತಾರೆ, ಯಾವುದು ನಿಮ್ಮ ಮರೆಯಲಾರದ ಘಟನೆ, ಅನ್ಫರ್ಗೆಟಬಲ್ ಮೂಮೆಂಟ್, ಅದೆಲ್ಲ ಬಿಟ್ಟು ಒಂದು ಬೇರೆ ಥರ ಒಂದು ನನ್ನ ಫ್ಯಾನ್ಸ್ ಜೊತೆ ಕೂತ್ಕೊಂಡು ನಾನೇ ಮಾತಾಡ್ತಾ ನಿಮ್ಗಳ ಜೊತೆ, ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್ ಅನ್ನೋದಕ್ಕಿಂತ ಇಟ್ ವಾಸ್ ಎ ಗುಡ್ ಆಪರ್ಚುನಿಟಿ ಫಾರ್ ಮಿ. ಸೊ ನಮಗೂ ಈ ಪರ್ಸ್ನಲ್ ಟಾಕಲ್ಲಿ ಇಷ್ಟ ಆಗಿದೆ ಏನಂದರೆ, ಯೂಶ್ವಲಿ ಥಿಯೇಟರ್ಸ್ ಹತ್ರ ನೀವು ಬರ್ತೀರಾ, ಆರ್ಟಿಫಿಷಿಯಲ್ ಫ್ಯಾನ್ಸ್ ಅಂತ ಆರ್ಟಿಫಿಷಿಯಲ್ ಸ್ಮೈಲ್ ಹೃದಯದಿಂದನೇ ಬರುತ್ತೆ. ಬಟ್ ಸ್ಟಿಲ್ ಅಷ್ಟೊಂದು ಕ್ರೌಡಲ್ಲಿ ನಾವು ಅರ್ಥ ಮಾಡ್ಕೊಳ್ಬೋದು ಎಷ್ಟು ಜನ ಅಂತ ನೀವು ನೆನ್ಪಿಟ್ಕೊಳಕ್ಕಾಗತ್ತೆ, ಎಷ್ಟು ಜನ ಅಂತ ನೀವು ಮಾತಾಡ್ಸೋಕ್ಕಾಗತ್ತೆ. ನಿಮ್ದೆಲ್ಲ ಫೋಟೋ ಇಟ್ಕೊಂಡು ಹೋಗ್ತೀನಿ ನಾನು, ಒಂದು ಫ್ರೇಮ್ ಮಾಡಿಕೊಂಡು ಇಟ್ಕೊಂಡಿರ್ತೀನಿ. ದೇವ್ರೇ ಕೇಳಿಸ್ಕೊತಿದ್ಯಾ? ಅವ್ರು ನಮ್ಮ ಫೋಟೋ ಇಟ್ಕೊಳ್ತಾರಂತೆ, ನಮ್ಮನ್ನ ನೆನ್ಪಿಟ್ಕೊಳ್ತಾರಂತೆ. ಫೋಟೋ ಇಟ್ಟಿದ್ದಾರೆ, ಅದು ಇವ್ರ ಫೋಟೋ ಎಲ್ಲ ಇಟ್ಕೊಂಡು ನಾನು ಇಟ್ಟಿರ್ತೀನಿ. ನಿಮ್ಮ ಬೆಡ್ರೂಮ್ ಅಲ್ಲಿ ಹಾಕೊಂತೀರಾ? ಸಿಗುತ್ತೆ, ಯಾಕೆ ಸಿಗಲ್ಲ? ಫ್ಯಾನ್ಸ್ ಎಲ್ಲಿ ಬೇಕಾ ಬರ್ಬೋದು, ಆಟಲ್ಲ ಇದೆ, ಎಲ್ಲಿ ಬೇಕಾ ಇರ್ಬೋದು. ನಿಮ್ಮ ಜೊತೆ ಒಂದೇ ಒಂದ್ಸತಿ ಮಳೇಲಿ ನೆನಿಬೇಕು ಅಂತ ತುಂಬ ಆಸೆ ಇದೆ. ಚಾನ್ಸ್ ಸಿಕ್ಕರೆ ಅದೊಂದು ಮಾಡಬೇಕು, ಬೇಗನೆ ಮಳೆ ಬರ್ಸ್ಬೇಕು. ಈಗ ನೆಕ್ಸ್ಟ್ ಆಟೋ ರಾಜ ಆದ್ಮೇಲೆ ಮಳೆ ಬಂತು ಮಳೆ ಅಂತ ಸಿನಿಮಾ ಮಾಡಿದ್ರೆ, ಅವತ್ತು ಫುಲ್ ಮಳೆಲೇ ಇಂಟರ್ವ್ಯೂ. ನನಗೆ ನೀವಂದ್ರೆ ತುಂಬ ಇಷ್ಟ. ಯಾಕೆ ಅಂತ ರೀಸನ್ ಗೊತ್ತಿಲ್ಲ. ನಾನೇನು ಅನ್ಕೊಂಡಿದ್ದೆ ಅಂತಂದರೆ ನಿಮ್ಮನ್ನ ಒಂದ್ಸರಿ ನೋಡಿದ್ಮೇಲೆ ಸತ್ತೋಗೋಣ ಅಂತ ಅನ್ಕೊಂಡಿದ್ದೆ. ರಿಯಲಿ ಡೆಫಿನೆಟ್ ಆಗಿ ಹಾಗೆ ಅನ್ಕೊಂಡಿದ್ದೆ. ಬಟ್ ನಿಮ್ಮನ್ನ ನೋಡಿದ್ಮೇಲೆ ಪದೇ ನೋಡಬೇಕು ಅನ್ನೋ ಆಸೆ ನಾನು ಇನ್ನೂ ಬದುಕಿದ್ದೀನಿ. ಏನೋ ಅಲ್ಲ, ನಿಮ್ಗೆ ಏನು ಅನಿಸ್ತೋ ನಂಗೆ ಗೊತ್ತಿಲ್ಲ. ಬಟ್
ಆ ಥರ ಅನ್ಕೋಬಾರ್ದು ಯಾವತ್ತೇ ಆಗಲಿ. ಯಾವಾಗಲೂ ಹಾಗೆ ಮಾತಾಡ್ತಿರ್ತಾಳೆ ಗಣೇಶ್, ನೀವು ಬಿಟ್ಟರೆ ಅವಳಿಗೆ ಪ್ರಪಂಚನೇ ಇಲ್ಲ. ಇಲ್ಲ ನಾನು ಹೇಳೋದು ಲೈಫ್ ಅಂದರೆ ತುಂಬ ದೊಡ್ಡದು. ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಅಂದರೆ ಇಟ್ಸ್ ಎ ಗುಡ್ ಒಕೇಶನ್. ಸೊ ಇನ್ಮೇಲೆ ಅದು ಬಿಟ್ಬಿಟ್ಟು ಸಿನಿಮಾ ನೋಡಿ ನೋಡ್ತಿರ್ತೀನಿ, ಮೀಟ್ ಮಾಡ್ತೀನಿ ಅಂದ್ರೆ ಮಾತ್ರ ನನ್ನ ಕೈ ಬದುಕಿರೋಕ್ಕಾಗೋದಿಲ್ಲ, ಡೆಫಿನೆಟ್ ಆಗಿರಲ್ಲ. ಇವರಿಬ್ರು ಅದೇ ಮಾತಾಡ್ತಿರ್ತಾರೆ, ನಾವು ಸಿಗ್ತಾನೆ ಇರೋಣ ಬಿಡಿ. ಏನು ಸದ್ಯ ಇವರಿಬ್ರು ಹಾಗೆ ಮಾತಾಡ್ತಿರ್ತಾರೆ ಫೋನಲ್ಲಿ ಕಾನ್ಫರೆನ್ಸ್ ಕಾಲ್ ಹಾಕೊಂಡು ಒಬ್ರೊಬ್ರು. ಈಗ ನಿಮ್ಮ ಫೋಟೋ ಎಲ್ಲ ತೊಗೊಂಡು ಹೋಗ್ತೀನಿ ಅಂದರೆ ಫೋಟೋ ನೋಡ್ತಾನೆ ಇರ್ತೀನಲ್ಲ. ಇವತ್ತು ನಿಮ್ಮ ಜೊತೆ ಆಟೋ ಓಡಿಸಿದ ಎಕ್ಸ್ಪೀರಿಯನ್ಸ್ ನಂಗೆ ತುಂಬ ಖುಷಿ ಆಯಿತು. ನಾನು ಇಲ್ಲಿ ತನಕ ಯಾವ ವೆಹಿಕಲ್ಲು ಟ್ರೈ ಮಾಡಿಲ್ಲ. ನಾಳೆಯಿಂದ ಸ್ಕೂಟರ್, ಕಾರ್ ಆ್ಯಂಡ್ ಎಲ್ಲಾನು ಕಲಿಬೇಕು ಅಂತ ಅನ್ನಿಸ್ತಿದೆ. ನೆಕ್ಸ್ಟ್ ಸೈಕಲ್ ರಾಜ ಅಂತ ಮಾಡ್ಬೇಕು ನಾವು. ನಿಮ್ಮ ಜೊತೆ ಸೈಕಲಲ್ಲಿ ಮುಂದೆ ಕುತ್ಕೊಂಡು ಹೋಗೋ ಪುಣ್ಯ ಮಾಡಿರ್ಬೇಕು. ಥ್ಯಾಂಕ್ ಯು. ಆಮೇಲೆ ಗಣೇಶ್, ಆಟೋ ರಾಜ ಫಿಲಮಿಂದ ನಮ್ಗೆ ಏನು ಸಂದೇಶ ಇದು ಸಿಗುತ್ತೆ? ಫಸ್ಟ್ ಆಫ್ ಆಲ್ ಆಟೋ ರಾಜ ಅನ್ನೋ ಟೈಟ್ಲೇ ವೆರಿ ಪವರ್ಫುಲ್ ಟೈಟ್ಲ್. ಆ್ಯಂಡ್ ಸುಮಾರು ವಿಷಯನ ಹೇಳಕ್ಕೆ ಟ್ರೈ ಮಾಡಿದ್ವಿ. ಥಿಯೇಟ್ರಲ್ಲಿ 2.5 hours ನಮಗೋಸ್ಕರ ಟೈಮ್ ಸ್ಪೆಂಡ್ ಮಾಡ್ತಾರೆ. ನೀವೆಲ್ಲ ಬಂದು ಪಿಕ್ಚರ್ ನೋಡ್ತೀರಿ ಅಂದರೆ ಆ 2.5 hours ವೇಸ್ಟ್ ಆಗಬಾರ್ದು ಅಂಥೇಳಿ ಎಷ್ಟು ಥ್ರಿಲ್ಲಿಂಗ್ ಎಪಿಸೋಡ್ಸ್ ಬೇಕು, ಎಷ್ಟು ಕಾಮಿಡಿ ಇರಬೇಕು, ಎಷ್ಟು ಆ್ಯಕ್ಷನ್ ಇರಬೇಕು, ಎಲ್ಲ ಕರೆಕ್ಟಾಗಿ ಮಾಡಿದ್ವಿ. ನಿಮಗೆ ಆಗ ಶಂಕರ್ ನಾಗ್ ಅವ್ರ ಥರ ಮಾಡೋದು ಸ್ವಲ್ಪ ಕಷ್ಟ ಆಯಿತಾ, ಅಥವಾ ಒಂದೇ ಸತಿ ಇದು ಮಾಡ್ಕೊಂಡ್ರೆ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅವ್ರ ಥರ ಮಾಡಬೇಕಾದ್ರೆ? ನಾನು ಹೈಸ್ಕೂಲ್ ಕಾಲೇಜ್ ಡೇಸಿಂದನೂ ಮಿಮಿಕ್ ಮಾಡ್ತಿದ್ದೆ. ಆ್ಯಂಡ್ ಶಂಕರ್ ಸರ್ ಅವರ ನಡೆಯೋದು ಆ್ಯಂಡ್ ಮಿಮಿಕ್ ಮಾಡೋದು ಆವಾಗಲೇ ಮಾಡ್ತಿದ್ದೆ. ಆ್ಯಂಡ್ ಗೀತಾ ಫಿಲ್ಮ್ ಸಂತೋಷಕ್ಕೆ ಹಾಡನ್ನು ಯೂಸ್ ಟು ಡ್ಯಾನ್ಸ್ ಆನ್ ಸ್ಟೇಜ್ ಕಾಲೇಜ್ ಇಂಟರ್ ಕಾಲೇಜ್ ಡ್ರಾಮಾ ಕಾಂಪಿಟೇಷನಲ್ಲಿ. ಎಲ್ಲರನ್ನೂ ಇಂಪ್ರೆಸ್ ಮಾಡಬೇಕಲ್ಲ ಹುಡುಗಿರನ್ನ ಸ್ಟೇಜ್ ಮೇಲೆ ಮಾಡೋದು ಬೇರೆ ಟಕ್ಕಂತ ಹೊರಟೋದು. ಬಟ್ ಸಿನಿಮಾ ಅಂತ ಮಾಡಬೇಕಾದ್ರೆ ಈಚ್ ಆ್ಯಂಡ್ ಎವ್ರಿ ಫ್ರೇಮ್ ಎವ್ರಿ ಎಕ್ಸ್ಪ್ರೆಷನ್ ಕ್ಯಾಚ್ ಆಗುತ್ತೆ. ಸೊ ಒಂಚೂರು ಭಯ ಆಯಿತು ನನಗೆ, ಹೇಗೆ ಮಾಡಲಿ ಇದು, ನಾನು ಹೇಗೆ ಮಾಡಲಿ ಅಂತ. ಬಟ್ ಥ್ಯಾಂಕ್ ಗಾಡ್ ಚೆನ್ನಾಗಿ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಪರ್ಸ್ನಲಿ ಟಾಕಿಂಗ್ ಅಬೌಟ್ ಗಣೇಶ್ ಸರ್, ಫಸ್ಟಿಂದ ವೆನ್ ಹಿ ಸ್ಟಾರ್ಟೆಡ್ ಹಿಸ್ ಕೆರಿಯರ್, ಪ್ರಾಬಬ್ಲಿ ಮುಂಗಾರು ಮಳೆ ಅಂತ ಇಟ್ಕೊಳ್ಳಿ, ಯು ಆರ್ ಅ ಲವರ್ ಬಾಯ್. ಸೊ ಬಟ್ ಇನ್ ದಿಸ್ ನೋ ಹೀ ಈಸ್ ಎಂಟೈರ್ಲಿ ಡಿಫ್ರೆಂಟ್. ಅವ್ರು ತುಂಬಾ ಡಿಫ್ರೆಂಟಾಗಿ ಕಾಣಿಸ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಆಟೋ ಅಂದ ತಕ್ಷಣ ಬೇರೆ ರಾಜ್ಯಗಳಿಂದ, ಐ ಮೀನ್ ಆಂಧ್ರ ಪ್ರದೇಶ ವಿಚ್ ಎವರ್ ಮೇ ಬಿ, ಎಲ್ಲದಕ್ಕೂ ಫಸ್ಟ್ ಬರೋದು ಕರ್ನಾಟಕ. ಬಿಕಾಸ್ ಶಂಕರಣ್ಣ ಆ ಇಮೇಜ್ ಕ್ರಿಯೇಟ್ ಮಾಡಿದ್ದಾರೆ, ನಮ್ಮ ಕರ್ನಾಟಕ ಆಟೋ ರಾಜ ಅಂತ ಒಂದು ಇದು ಮಾಡಿಕೊಂಡು. ಸೊ ಅಂಥ ಪೊಸಿಷನಲ್ಲಿ ಗಣೇಶ್ ಅವ್ರನ್ನ ನೋಡೋಕ್ಕೆ ನಿಮಗೆಲ್ಲ ನಮ್ಮ ಸಿನಿಮಾ ಆಟೋ ರಾಜಲ್ಲಿ ಯಾವ ಸಾಂಗ್ ತುಂಬ ಇಷ್ಟ ಆಯ್ತು? ಶೇಮ್ 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 ರಾಜ ಪಪ್ಪಿ ಪಪ್ಪಿ ಶೇಮ್ 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 ಇವ್ನು ನೋಡಿ ರಾಜ ಪಪ್ಪಿ ಪಪ್ಪಿ ಶೇಮ್ ಸಂದೀಪ್ ಟೈಮ್ ಪಾಸ್ ಅಂತ ಊರೆಲ್ಲ ಸುತ್ತಿ ಕಲಿಯಾದ್ರೆ ಶೇಮ್ ಶೇಮ್ ಇಷ್ಟೆಲ್ಲ ಅಂತ ಫೀಲಿಂಗ್ ಮಾಡ್ಕೊಂಡ್ರೆ ಪಪ್ಪಿ ಜೊತೆ ಜಾಸ್ತಿ ಆಗೋದ್ರೆ ಶೇಮ್ ಶೇಮ್ ಲೈಫಲ್ಲೇ ಹೊಯ್ಲಂತ ತಲೆ ಮೇಲೆ ಕೈ ಇಟ್ಟು ಆಕಾಶ ನೋಡೋಕೆ ಪಪ್ಪಿ ಶೇಮ್. ಈ ಹಾಡು ಸಾಂಗ್ ಇಷ್ಟನೇ, ಬಟ್ ನಮಗೆ ಕಣ್ಣಿನ ಕಾಡಿಗೆ ತುಂಬ ಇಷ್ಟ. ಅದು ಎಷ್ಟು ಇಂಪ್ರೆಸ್ ಆಯಿತು ಅಂದರೆ ನಾವು ಮೂಗ್ ಚಿತ್ತಿಸ್ಕೊಂಡ್ವಿ ಆ ಸಾಂಗ್ನ ಕೇಳಿ. ನೀವು ಇಂಪ್ರೆಸ್ ಆಗಿ ನೀವು ಚಿತ್ತಿಸ್ಕೊಂಡು